ಅವಾಗಿಂದನೇ ನನಗೇನಾದ್ರೂ ಆಗ್ಬಿಡತ್ತೆ ಅಂತ ಮತ್ತೆ ಮತ್ತೆ ಟೆನ್ಷನ್ ಆಗ್ತಿದೆ. ಶ್ರೀಕಾಂತ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅಮ್ಮ ಬನ್ಶಂಕ್ರಮ್ಮ, ಎಲ್ಲ ಸುಸೂತ್ರವಾಗಿ ಆಗೋ ಹಾಗೆ ಮಾಡಮ್ಮ. ಏನೋ ಶ್ರೀಕಾಂತ, ಹಿತ್ಲು ಬಾಗ್ಲಿಂದ ಬರ್ತೀಯ ಅಂತ ಅನ್ಕೊಂಡಿದ್ರೆ ಮುಂದಿನ ಬಾಗ್ಲಿಂದಾನೇ ಬರ್ತಿದ್ಯಾ? ಹೋಗಿದ್ ಕೆಲ್ಸ ಆಯ್ತು ತಾನೆ? ಎಲ್ಲಿ ಅವನು? ಓ, ಆಚೆ ನಿಲ್ಸಿದ್ಯಾ? ಸರಿ ಸರಿ, ನಾನು ಹಿತ್ಲು ಬಾಗ್ಲಿಂದ ಹೋಗಿ ಅವನನ್ನ ಹೀಗೆ ಕರ್ಕೊಂಡ್ ಬರ್ತೀನಿ. ಯಾರಾದ್ರೂ ಬರ್ತಾರ ಅಂತ ಇಲ್ಲೇ ನಿಂತ್ಕೊಂಡು ನೋಡು. ಅಯ್ಯೋ ಚಿಕ್ಕಮ್ಮ ಚಿಕ್ಕಮ್ಮ, ಅದೇನು ಬೇಡ. ಬೇಡ್ವಾ? ಯಾಕೋ? ಚಿಕ್ಕಮ್ಮ, ಅದು ನಾನು ಅಚಿಂತನ್ ಕರ್ಕೊಂಡ್ ಬಂದಿಲ್ಲ. ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ಶ್ರೀಕಾಂತ? ನಮ್ ಪುಟ್ಟಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ತಾನೆ ನಾವ್ ಈ ಪ್ಲಾನ್ ಮಾಡಿದ್ದು. ಮದ್ವೆ ಆಗೋದಕ್ಕೆ ಇನ್ನೇನ್ ಕೆಲವೇ ಗಂಟೆಗಳು ಉಳಿದಿದೆ. ಈಗ್ಲೂ ನೀನ್ ಹೀಗ್ ಮಾಡಿದ್ರೆ ಹೇಗೋ ಶ್ರೀಕಾಂತ? ನಮ್ ಪುಟ್ಟಿ ಜೀವನ ಪೂರ್ತಿ ನರ್ಕ ಅನ್ಭವಿಸ್ಬೇಕಾಗತ್ತೆ. ಅಯ್ಯೋ ಚಿಕ್ಕಮ್ಮ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ.